अस्माकं सन्निधिं क्रियात्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम्। नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः। प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। श्रीभगवानुवाच अशोच्यानन्वशोचस्त्वं प्रज्ञावादांश्च भाषसे गतासु न गतासूंश्च नानुशोचन्ति पण्डिताः। न त्वेवाहं जातु नासं न त्वन्नेमे जनाधिपाः न चैव न भविष्यामः सर्वे वयमतः परम्। देहिनोऽस्मिन् यथा देहे कौमारं यौवनं जरा तथा देहान्तरप्राप्तिर्धीरस्तत्र न मुह्यते। मात्रा स्पर्शास्तु कौन्तेय शीतोष्णसुखदुःखदाः आगमापाय यं हि न व्यथयन्त्येते पुरुषं पुरुषर्षभा। समदुःखसुखं धीरं सोमृतत्वाय कल्पते। नासतो विद्यते भावो न भावो विद्यते सतः। उभयोरपि दृष्टोऽन्तस्त्वनयोस्तत्त्वदर्शिभिः। ಹೇಳಿ ಅವಿನಾಶಿತು ತದ್ವಿಧಿ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಯ ಏನಂ ವೇತ್ತಿ ಹಂತಾರಂ ನಿಶ್ಚೈನಂ ಮನ್ಯತೆ ಹತಂ. ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಜೋ ನಿತ್ಯಃ ಶಾಶ್ವತೋऽಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ. ಕಥಂ ಸ ಪುರುಷಃ ಪಾರ್ಥ ಕಂಘಾತಯತಿ ಹಂತಿಕಂ. न जायते म्रियते वा कदाचित् नायं भूत्वा भविता वा न भूयः. अजो नित्यः शाश्वतोऽयं पुराणो न हन्यते हन्यमाने शरीरे. वेदाविनाशिनं नित्यं य एनमजमव्ययं कथं स पुरुषः पार्थ कंघातयति हन्तिकम्.
ಎರಡರದ್ದು ಸೇರಿಸಿ ಏನಾದರೂ ಒಂದು ವಿವರಣೆ ಕೊಡಿ ನೋಡಿ ಯಾರಾದರೂ. ಮುಂಚೆ ಇತ್ತು ಅಂತನೂ ಇಲ್ಲ, ಯಾವಾಗಲೂ ಇರೋದೇ ಹುಟ್ಟು ಅಂತ ಇಲ್ಲ ಅದಕ್ಕೆ. ಅಲ್ಲ, ನಾಯಂ ಭೂತ್ವಾ ಅಭವಿತಾವಾ ನ ಭೂಯಃ, ಅದು ಒಟ್ಟು ಒಂದರ್ಥ ಅದರಲ್ಲಿ ಹೇಗೆ ಬರಬೇಕು? ಅದು ಇದ್ದು ಆಮೇಲೆ ಇಲ್ಲದೆ ಹೋಗುತ್ತೆ ಅನ್ನುವಂಥದ್ದಿಲ್ಲ. ಮುಂಚೆ ಇರಲಿಲ್ಲ, ಆಮೇಲೆ ಇತ್ತು ಬಂತು, ಆಮೇಲೆ ಇದ್ದು ಆಮೇಲೆ ಹೋಯಿತು, ಇಲ್ಲದೆ ಹೋಯಿತು ಅಂತಿಲ್ಲ ಅಂತ. ಆಮೇಲೆ ಮಿಕ್ಕಿದ್ದಲ್ಲ ಅಜಹ, ಹುಟ್ಟಿಲ್ಲ, ಶಾಶ್ವತಃ ನಿರವಯವತ್ವಾತ್. ಶಾಶ್ವತಃ ಅಂದರೆ ಶಶ್ವದ್ಭಾವಃ. ಭಾಷ್ಯಪಾಠದಲ್ಲಿ ಹಾಗಾಗೇ ಹೇಳಬೇಕು, ಅದಕ್ಕೆ ಭಾಷ್ಯಪಾಠ ಅಂತ ಹೆಸರು. ಇಲ್ಲಾಂದರೆ ಉಪನ್ಯಾಸದಲ್ಲಿ ಹೇಳ್ದಂಗೆ ಆಗ್ಬಿಡುತ್ತೆ. ಆ ಥರ ಅಲ್ಲ. ಆಮೇಲೆ ಹನ್ಯಮಾನೇ ಶರೀರೇ ಅಪಿ ನ ಹನ್ಯತೆ ಅಂತ ಅದನ್ನು ಅನುವಾದ ಮಾಡೋ ತರಹ ಬರಬೇಕು ಹೇಳಬೇಕಾದ್ರೆ. ಅದನ್ನು ಶರೀರೇ ಹನ್ಯಮಾನೇ ಅಪಿ ಆತ್ಮ ನ ಹನ್ಯತೆ ಅಂತ ಅರ್ಥ. ಅಂದರೆ ಶರೀರ ಕೊಲ್ಲಲ್ಪಟ್ಟರೂ ಕೂಡ ಆತ್ಮನು ಕೊಲ್ಲಲ್ಪಡೋನು ಅಲ್ಲ, ಅವನು ಕೊಲ್ಲೋದು ಇಲ್ಲ, ಎರಡೂ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ ಇಲ್ವಾ? ಅಷ್ಟು ಕೂಡ ಅಲ್ಲಿಗೆ ಏನು ಡಿಸ್ಟಿಂಕ್ಟಾಗಿ ಏನು ಹೇಳ್ದಂಗೆ ಆಯಿತು? ಸರಿ, ಏನು ಡಿಸ್ಟಿಂಕ್ಟಿವ್ ಫೀಚರ್ಸ್ ಏನದ್ರದ್ದು, ಇದ್ರದ್ದು ಅದರದ್ದು? ಏನಂತಾರೆ ಅದಕ್ಕೆ? ಅದೆಲ್ಲದಕ್ಕೂ ಏನಂತಾರೆ? ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ತೀರಲ್ಲ. ಈಗೇನೋ ಹೇಳ್ತಾ ಇದ್ರಿ ತಾನೇ, ಹುಟ್ಟೋದು ಅದು ಸಾಯೋದು ಏನೋ ಹೇಳಿದ್ರು. ಏನು ಹೇಳ್ತಾರೆ ಅದಕ್ಕೆ? ಸ್ವಲ್ಪ ಮುಂದಕ್ಕೆ ಬನ್ನಿ. ಇದೆಲ್ಲ ಏನು? ಷಡ್ಭಾವ ವಿಕಾರಗಳು. ಷಡ್ಭಾವ ವಿಕಾರಾಹ ತುಂಬ ಅದೆಲ್ಲ ಟೆಕ್ನಿಕಲ್ ವರ್ಡ್ಸು, ಹಾಗಾಗೆ ಹೇಳಬೇಕು. ಷಡ್ಭಾವ ವಿಕಾರಗಳು, ಷಡ್ಭಾವ ವಿಕಾರಗಳು ಯಾವುದೂ ಕೂಡ ಆತ್ಮನಿಗಂಟಿರುವಂತಹದ್ದಲ್ಲ. ಅದೆಲ್ಲವೂ ಕೂಡ ಶರೀರದಲ್ಲಿ ಕಾಣುವಂಥದ್ದು. ಯಾಕೆ ಅಂದರೆ ಅದರಲ್ಲಿ ಯಾತಕ್ಕೆ ಕಾಣುತ್ತೆ? ಅದೆಲ್ಲ ಯಾತಕ್ಕೆ ಕಾಣುತ್ತೆ? ಅದು ಒಂದು ವಿಕಾರ ಅಷ್ಟೇ.
ಶರೀರ ಕೂಡ ವಿಕಾರ ಆದ್ದರಿಂದ 6 ಭಾವಗಳು ಈ ವಿಕಾರದಲ್ಲಿ ಕಾಣಿಕೊಳ್ಳುತ್ತೆ. ಎಲ್ಲ ವಿಕಾರಗಳಲ್ಲೂ ಕಾಣುತ್ತೆ. ಶರೀರದಲ್ಲಿ ಅದಕ್ಕೆ ಕಾಣುತ್ತೆ ಅಂದರೆ ಶರೀರನೂ ಒಂದು ವಿಕಾರ ಆದ್ದರಿಂದ. ಆತ್ಮನು ಅವಿಕಾರ್ಯ. ಆದ್ದರಿಂದ ಆತ್ಮನಲ್ಲಿ ಏನೂ ಕಾಣೋದಿಲ್ಲ. ಒಂದು ಪ್ರೂಫ್ ಥರ ರೆಡಿ ಮಾಡಬೇಕು. ತುಂಬ ಮುಖ್ಯ. ಭಾಷ್ಯ ಪಾಠದ ಉದ್ದೇಶನೇ ಹಾಗೆ. ಏನು ಅಂದರೆ ಎಲ್ಲೇ ವಿಷಯ ಪ್ರಸ್ತಾಪ ಆದರೂ ಕೂಡ ಅಧ್ಯಯನ ಮಾಡಿದ್ದೀವಿ ಅನ್ನೋ ತರಹ ಇರಬೇಕು. ಇದನ್ನು ಅಧ್ಯಯನ ಅಂತಾರೆ. ಇದು ಸುಮ್ಮನೆ ಏನೋ ಒಂದು ಸತ್ಕಾಲಕ್ಷೇಪ ಮಾಡಬೇಕು ಅಂತ ಮಠಗಳಲ್ಲಿ ಸಂಜೆ 6:30 8 ಅಂದರೆ ಯಾರೋ ಉಪನ್ಯಾಸ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅಲ್ಲಿ ಏನೋ ಗೆಜ್ಜೆ ವಸ್ತ್ರ ಅದು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನೋಡಿದ್ದೀರಾ? ಸುಮ್ಮನೆ ಅಂದರೆ ಸತ್ಕಾಲಕ್ಷೇಪ, ಒಂದು ಒಳ್ಳೆ ಶ್ರವಣ ಆಗ್ತಾ ಇರುತ್ತೆ ಅಷ್ಟೇ. ಅಲ್ಲಿ ಅಧ್ಯಯನ ಅನ್ನೋಲ್ಲ, ಸುಮ್ಮನೆ ಕೇವಲ ಶ್ರವಣ. ಇಲ್ಲಿ ಕೇವಲ ಶ್ರವಣ ಆದರೆ ಏನು ಪ್ರಯೋಜನ ಇಲ್ಲ. ಹಾಗಾಗಬಾರ್ದು. ಅಂದರೆ ಪಕ್ಕ ನೀವು ಹೇಗೆ ಫಿಸಿಕ್ಸು ಮ್ಯಾಥಮೆಟಿಕ್ಸು ಇದು ಮಾಡ್ತೀರೋ ಹಾಗಿರಬೇಕದು. ಅಂದರೆ ಪ್ರಿಪರೇಷನ್ ಇರಬೇಕು ಅಂತ ನಾನು ಹೇಳ್ತಿರೋದು. ಸರಿ. ಅಲ್ಲಿ ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂಘಾತಯತಿ ಹಂತಿಕಂ. ಅದರದ್ದು ಸರಿ. ಅಲ್ಲಿ ಪ್ರಶ್ನೆ ಇದೆಯಲ್ಲ, ಕಥಂ ಸ ಪುರುಷಃ ಪಾರ್ಥ ಕಂಘಾತಯತಿ ಹಂತಿ ಕಂ ಹಂತಿ ಕಂಘಾತಯತಿ ಅಂತ ಇದೆಯಲ್ಲ. ಆಕ್ಷೇಪಾರ್ಥ ನ ಪ್ರಶ್ನಾರ್ಥ. ಹಾಗೆ ಹೇಳಬೇಕು. ಆಕ್ಷೇಪಾರ್ಥ. ಯಾಕೆಂದರೆ ಪ್ರಶ್ನಾರ್ಥ ಅಸಂಭವತ್. ಅಸಂಭವ. ಪ್ರಶ್ನಾರ್ಥ ಅನ್ನೋದು ಅಸಂಭವ. ಏನಕ್ಕೆ ಕೇಳ್ತಾನೆ? ಪ್ರಶ್ನೆ ಕೇಳೋಲ್ಲ. ಯಾಕೆ ಕೇಳ್ತಾನೆ? ಯಾರು ಸಾಯಿಸ್ತಾನೆ ಅಂತ ಪ್ರಶ್ನೆ ಕೇಳ್ತಾರೇನಾ? ಅಂದರೆ ಹಿಂಗೆ ತಿಳ್ಕೊಂಡ್ಮೇಲೆ, ಅವ್ನು ತಿಳ್ಕೊಂಬಿಟ್ಮೇಲೆ ವೇದ ಅವಿನಾಶನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ತಿಳ್ಕೊಂಬಿಟ್ಮೇಲೆ ಯಾರನ್ನ ಕೊಲ್ತಾನೆ? ಇವನು ಕೊಲ್ತಾನ ಅವ್ನು ಕೊಲ್ತಾನ ಅನ್ನೋ ಥರ ಆಗ್ಬಿಡುತ್ತೆ ಅವಾಗ ಪ್ರಶ್ನೆ ಆದರೆ, ಅಲ್ವೇ? ಆದ್ದರಿಂದ ಪ್ರಶ್ನೆ ಅನ್ನೋದು ಸಂಪೂರ್ಣ ಅಸಂಭವ ಅಂತ ಅರ್ಥ. ಅಪ್ರಸ್ತುತ ಅಲ್ಲಿ ಅಂತ. ಕೇವಲ ಆಕ್ಷೇಪಾರ್ಥ. ನ ಕಥಂಚಿತ್ ಕಂಚಿತ್ ಹಂತಿ ನ ಕಥಂಚಿತ್ ಕಂಚಿತ್ ಘಾತಯತಿ. ಅಂದರೆ ಏನು? ನ ಕಥಂಚಿತ್ ಕಂಚಿತ್ ಹಂತಿ ನ ಕಥಂಚಿತ್ ಕಂಚಿತ್ ಘಾತಯತಿ. ಅಂದರೆ ಏನು? ಅದೇ ಪುಸ್ತಕ ನೋಡ್ಕೊಂಡು ಹೇಳ್ಬೇಡಿ. ಪುಸ್ತಕ ಇಟ್ಕೊಂಡಿದ್ರೆ ಸರಿ. ಸರಿ, ಆಯಿತು. ನ ಕಥಂಚಿತ್ ಅಂದರೆ ಕಥಂಚಿತ್ ಅಂದರೆ ಏನು ಅಂತ. ಕಂಚಿತ್ ಕಥಂಚಿತ್ ಅಂದರೆ ಎಲ್ಲ ಪಕ್ಕಾ ಕೊಡಬೇಕು ಅರ್ಥಗಳು. ಕಥಂಚಿತ್ ಅಂದರೆ ಹೇಗೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಕಥಂಚಿತ್ ನ ಸಂಭವ ಅಂತ ಹೇಳ್ತೀವಿ.
ಯುಧಿಷ್ಠಿರಃ ಕಥಂಚಿದಪಿ ಅಸತ್ಯಂ ವಾಕ್ಯಂ ವಕ್ತುಂ ಅಶಕ್ಯಃ ಅಸಮರ್ಥಃ ಅಸಂಭವಃ ಅಂತ ಪ್ರಯೋಗ ಮಾಡಬೇಕಾದ್ರೆ ಹಾಗೆ ಏನು ಮಾಡಿದ್ರು ಅಂತ ಹೇಗೂ ಕೂಡ ಅವನು ಹೇಳೋಲ್ಲ ಅನ್ನೋ ತರಹ ಉಪಯೋಗಿಸೋದಲ್ಲಿ. ಕಥಂಚಿತ್, ಕಂಚಿತ್ ಅಂದರೆ ಕಮ್ ಅಂದರೆ ಯಾರನ್ನೂ ಕೂಡ ಅಂತ ಅರ್ಥ. ಮುಂದಕ್ಕೆ ಹೋಗೋಣ. ಹೇಳಿ. ವಿದುಷಃ ಕಂ ಕರ್ಮಾಸಂಭವಹೇತು ವಿಶೇಷಂ ಪಶ್ಯನ್ ಕರ್ಮಾಣಿ ಆಕ್ಷಿಪತಿ ಭಗವಾನ್ ಕಥಂ ಸ ಪುರುಷಃ ಇತಿ. ವಿದುಷಃ ಕಂ ಕರ್ಮ ಅಸಂಭವಹೇತು ವಿಶೇಷಂ ಪಶ್ಯನ್ ಕರ್ಮಾಣಿ ಆಕ್ಷಿಪತಿ ಭಗವಾನ್ ಕಥಂ ಸ ಪುರುಷಃ ಇತಿ. ಅಂದರೆ ಯಾವ ಹೇತು, ಹೇತು ಅಂದರೆ ಅಲ್ಲಿದೆಯಲ್ಲ ಕರ್ಮ ಅಸಂಭವ ಹೇತು ವಿಶೇಷಂ, ಅಲ್ಲಿ ವಿದುಷಃ ಯಾವನು ತಿಳ್ಕೊಂಡಿದ್ದಾನೆ ಅಂತ ಬಂತೋ, ಯ ಏನಂ ಅಂತ ಬಂತಲ್ಲ, ವೇದ ಅವಿನಾಶನಂ ಅಂತೆಲ್ಲ ಬಂತಲ್ಲ, ಅಲ್ಲಿ ಯಾವನು ತಿಳ್ಕೊಂಡಿರೋನು ಅನ್ನೋನಿಗೆ ಕರ್ಮ ಅಸಂಭವ ಹೇತು ವಿಶೇಷಂ, ಕರ್ಮವು ಅಸಂಭವ ಅನ್ನೋದನ್ನು ವಿಶೇಷವಾಗಿ ಯಾವ ಹೇತುವಿನಿಂದ, ಹೇತು ಅಂದರೆ ಏನಲ್ಲಿ ಕಾರಣ, ಯಾವ ಕಾರಣ ವಿಶೇಷದಿಂದ ಪಶ್ಯನ್ ನೋಡಿಬಿಟ್ಟು ಕರ್ಮಾಣಿ ಆಕ್ಷೇಪತಿ ಭಗವಾನ್, ಕರ್ಮಗಳು ಇಲ್ಲವೇ ಇಲ್ಲ ಅಂತ ಯಾವ ಹೇತುವನ್ನು ನೋಡಿ ಭಗವಂತನು ಕಥಂ ಸ ಪುರುಷಃ ಪಾರ್ಥ ಅಂತ ಹೇಳ್ದ ಅಂತ ಪ್ರಶ್ನೆ. ಅದಲ್ವ? ಅಲ್ಲಿಗೆ ಕರ್ಮಗಳನ್ನು ಕರ್ಮಾಣಿ ಆಕ್ಷಿಪತಿ, ಆಕ್ಷಿಪತಿ ಅಂದರೆ ಕರ್ಮಗಳನ್ನು ಆಕ್ಷೇಪ ಮಾಡಿರ್ತಾನೆ ಪರಮಾತ್ಮನು ಅಂತ. ಕರ್ಮಗಳನ್ನು ಆಕ್ಷೇಪ ಮಾಡಿದಂತಾನೆ ಅಂದರೆ ಏನಪ್ಪ ಅರ್ಥ? ಅಲ್ಲಿ ಕರ್ಮಗಳನ್ನು ಆಕ್ಷೇಪ ಮಾಡಿದಾನೋ ಇಲ್ವೋ? ಅಲ್ಲಿ ಅಲ್ಲ, ಹಾಗಲ್ಲ. ಕರ್ಮಗಳನ್ನು ಆಕ್ಷೇಪ ಮಾಡಿದಾನೆ ಅಂದರೆ ಅವನು ಕೊಲ್ಲೋದು, ಕೊಲ್ಲಲ್ಪಡೋದು ಅನ್ನೋ ಕರ್ಮ ಇಲ್ಲ ಅಂತ ಆಕ್ಷೇಪ ಮಾಡಿದಾನೆ ಅಂದರೆ ಇಲ್ಲ, ಹೇಗೆ ತಾನೇ ಮಾಡ್ತಾನೆ ಅಂದರೆ ಕರ್ಮವನ್ನು ಹೇಗೆ ತಾನೇ ಕೊಲ್ಲೋದು ಅಂದರೆ ಸುಮ್ಮನೆ ಉದಾಹರಣೆಗೆ ಕೊಲ್ಲೋದು ಅಂತ ತೊಗೊಂಡಿದೆ ಅಂತ ಕೊನೆಯ ವಾಕ್ಯದಲ್ಲಿದೆ ನೋಡಿ. ಅಲ್ಲಿ ಹಂತೇಸ್ತು ಆಕ್ಷೇಪ ಉದಾಹರಣಾರ್ಥತ್ವೇನ ಕಥಿತ ಅಂತ ಇದೆ ಹಿಂದಿನ ವಾಕ್ಯದಲ್ಲಿ. ಸುಮ್ಮನೆ ಕೊಲ್ಲೋದು ಅನ್ನೋದು ಸುಮ್ಮನೆ ಒಂದು ಉದಾಹರಣೆ ತೊಗೊಂಡಿರೋದು, ಕೊಲ್ಲೋದು ಅನ್ನೋದು ಒಂದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಯಾವ ಕರ್ಮವಾದರೂ ಕೂಡ ಆತ್ಮನಿಗೆ ಅಂಟಿದ್ದಲ್ಲ ಅಂತ ತೋರಿಸೋದು ಅದೇ ಉದ್ದೇಶ. ಆದರೆ ಅಲ್ಲಿ ಸುಮ್ಮನೆ ಕೊಲ್ಲೋದು ಅನ್ನೋದು, ಯುದ್ಧದಲ್ಲಿ ಕೊಲ್ಲೋದು ಅನ್ನೋದು ಒಂದು ಉದಾಹರಣೆಗೆ ತೊಗೊಂಡಿರೋದು ಅಷ್ಟೇ ಅಂತ ಅರ್ಥ. ಅಲ್ಲಿಗೆ ವಿದುಷಃ ಕಂ ಕರ್ಮಾಸಂಭವ ಹೇತು ವಿಶೇಷಂ ಪಶ್ಯನ್ ಕರ್ಮಾಣಿ ಆಕ್ಷೇಪತಿ ಭಗವಾನ್ ಕಥಂ ಸ ಪುರುಷಃ ಇತಿ. ಅಂದರೆ ಜ್ಞಾನಿಗೆ ಕರ್ಮಗಳು ಹೊಂದೋದೇ ಇಲ್ಲ ಅನ್ನೋದಕ್ಕೆ ಯಾವ ಲಕ್ಷಣವನ್ನು ತೋರಿಸಿ ಪರಮಾತ್ಮನ ಕರ್ಮಗಳನ್ನೆಲ್ಲ ಆಕ್ಷೇಪ ಮಾಡಿಬಿಟ್ಟಿದ್ದಾನೆ, ಆತ್ಮನಲ್ಲಿ ತೋರಿಸಿ ಯಾವುದನ್ನು ತೋರಿಸಿ ಹೇಳ್ದ ಅಂತ, ಏನು ಲಕ್ಷಣ ಇಟ್ಕೊಂಡು ಹೇಳ್ದ ಅಂತ ಪ್ರಶ್ನೆ. ಗೊತ್ತಾಯ್ತಲ್ವ? ಆತ್ಮನಿಗೆ ಅಂಟೋಲ್ಲ ಅಂತ ಹೇಳ್ದ, ಸರಿ, ಯಾವ ಲಕ್ಷಣವನ್ನು ತೋರಿಸ್ಬಿಟ್ಟು ಹಿಂಗೆ ಹೇಳಿದ್ದಾನೆ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಆತ್ಮನ ಗುರುತಿಸ್ಬೇಕು ತಾನೆ, ಈ ಥರದ್ದು, ಇದಕ್ಕೋಸ್ಕರ ಅವನಲ್ಲಿ ಕರ್ಮ ಇಲ್ಲ ಅಂತ ತೋರಿಸ್ಬೇಕು ಅಂತ. ಆದ್ದರಿಂದ ಏನನ್ನು ನೋಡ್ಬಿಟ್ಟು ಹೇಳ್ದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾತಕ್ಕೆ ಆ ಪ್ರಶ್ನೆ ಬಂತು ಅಂತ ನೋಡಿ. ಹೇಳಿ. ನನು ಉಕ್ತ ಏವ
ಆತ್ಮನೋ ಅವಿಕ್ರಿಯತ್ವಂ ಸರ್ವಕರ್ಮ ಸಂಭವ ಕಾರಣ ವಿಶೇಷ. ಕೆ ಶಂಕರ್ ಹೇಳ್ತಾರೆ, ಹೇಳಿದ್ದೀನಲ್ಲಪ್ಪ ನಾನು ಉಕ್ತೇವ, ಹೇಳಿದ್ದೀವಲ್ಲ, ಆತ್ಮನು ಅವಿಕ್ರಿಯತ್ವಂ, ಆತ್ಮನು ಅವಿಕ್ರಿಯನು ಅಂತ ಹೇಳಿದ್ದೀವಲ್ಲ ನಾವು. ಆದ್ದರಿಂದಲೇ ಅಲ್ವೇ ಸರ್ವಕರ್ಮ ಅಸಂಭವ ಕಾರಣ ವಿಶೇಷ. ಅವನು ಅವಿಕ್ರಿಯನು ಅನ್ನೋದಕ್ಕೋಸ್ಕರ ತಾನೇ ಯಾವ ಕರ್ಮಗಳು ಅಸಂಭವ ಅಂತ ಹೇಳಿರೋದು. ಹೇಳಿದ್ದೀವಲ್ಲ, ತಿರುಗಿ ಅದೇ ಪ್ರಶ್ನೆ ಕೇಳ್ತಾ ಇದೆಯಾ ಅನ್ನೋ ತರಹ ಹೇಳಿದ್ದಾರೆ ಅಲ್ಲಿ. ಏಕೆಂದರೆ ಅವನು ಪ್ರಶ್ನೆಯಲ್ಲಿ ಇನ್ನೇನೋ ಇದೆ, ಅವನೇನೋ ಇಟ್ಕೊಂಡು ಕೇಳ್ತಾ ಇದ್ದಾನೆ. ಅದನ್ನು ಕ್ಲಾರಿಫೈ ಮಾಡು, ನಿನ್ನ ಪ್ರಶ್ನೆ ಕರೆಕ್ಟಾಗಿ ಏನು ಅನ್ನೋದಕ್ಕೋಸ್ಕರ ಉತ್ತರ ಹೀಗೆ ಕೊಟ್ಟಿದ್ದಾರೆ. ನೀನು ಸುಮ್ಮನೆ ಯಾವ ಲಕ್ಷಣವನ್ನು ತೋರಿಸಿ, ಆತ್ಮನಲ್ಲಿ ಯಾವ ಲಕ್ಷಣವನ್ನು ತೋರಿಸಿ ಅವನ ಕರ್ಮ ಇಲ್ಲ ಅನ್ನೋ ತರಹ ಆಕ್ಷೇಪ ಮಾಡಿಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ಅವಿಕ್ರಿಯತ್ವ, ಆತ್ಮನ ಅವಿಕ್ರಿಯನು ಅಂತ ಹೇಳಿದ್ದೀವಲ್ಲ, ಅವಿಕ್ರಿಯನು ಅಂತ ಹೇಳಿದ್ಮೇಲೆ ಅವನಲ್ಲಿ ಕರ್ಮ ಅಸಂಭವ ಅನ್ನೋದು ಗೊತ್ತಾಗೇ ಆಗುತ್ತೆ, ಅದರಲ್ಲಿ ಏನು ಹೇಳೋದೇನಿದೆ ಅಂತ ಹೇಳಿದ್ರು. ನೀವು ಹೇಳಿದ್ರಿ ಏನು ಶುರು ಮಾಡ್ತಾನೆ ಅವನೀಗ. ಹೇಳಿ. ಸತ್ಯಮುಕ್ತಃ ನತು ಸ ಕಾರಣ ವಿಶೇಷ ಅನ್ಯತ್ವಾದ್ ವಿದುಷಃ ಅವಿಕ್ರಿಯಾದಾತ್ಮನಃ ಅವಿಕ್ರಿಯಾದಾತ್ಮನಃ. ಹೇಳಿ. ನಹಿ ಅವಿಕ್ರಿಯಂ ಸ್ಥಾಣುಂ ವಿದಿತವತಃ ಕರ್ಮ ನ ಸಂಭವತಿ ಇತಿ ಚೇತ್. ಅಯ್ಯೋ ರಾಮ. ಸತ್ಯಮುಕ್ತಃ ಅದಲ್ಲ, ಸತ್ಯಮುಕ್ತಃ. ಹೌದು, ನೀವು ಹೇಳಿದ್ರಿ ಅವಿಕ್ರಿಯನು ಆತ್ಮನು ಅಂತ ಹೇಳಿದ್ರಿ. ಆದರೆ ನತು ಸ ಕಾರಣ ವಿಶೇಷ ಅನ್ಯದ್ವಾದ್ ವಿದುಷಃ ಅವಿಕ್ರಿಯಾದ ಆತ್ಮನಃ. ಅಲ್ಲಪ್ಪ, ನೀವು ಅದನ್ನು ಹೇಳಿದ್ರೆ ಸರಿ, ಆತ್ಮನ ಅವಿಕ್ರಿಯನು ಅಂತ ಹೇಳಿದ್ರೆ, ಇವಾಗ ಆತ್ಮನು ಅವಿಕ್ರಿಯನು ಅನ್ನೋದು ಅದೇನು ಕಾರಣ ವಿಶೇಷ ಅಲ್ಲ. ಯಾಕೆಂದರೆ ನತು ಸ ಕಾರಣ ವಿಶೇಷ ಅನ್ಯದ್ವಾದ್ ವಿದುಷಃ. ಆತ್ಮನು ತಿಳ್ಕೊಂಡಿರೋನಿಗಿಂತ ಬೇರೆ. ಇವಾಗ ಆತ್ಮನು ಅವಿಕ್ರಿಯನು ಅಂತ ನಾನು ತಿಳ್ಕೊಂಡೆ, ಅಲ್ಲಪ್ಪ ಆತ್ಮನ ಅವಿಕ್ರಿಯನು ಅಂತ ತಿಳ್ಕೊಂಡ್ರೆ ನನಗೇನಾಯಿತು ಅಂತ, ಆತ್ಮನ ಅವಿಕ್ರಿಯನು ಅಂತಾಯಿತು. ಸರಿ, ಆತ್ಮನಿಗಿಲ್ಲ, ಸರಿ ನನಗೆ ಪ್ರಶ್ನೆ ಗೊತ್ತಾಗಲಿಲ್ವಾ? ನಾನು ತಿಳ್ಕೊಂಡಿದ್ದೇನು ಹೇಳಿ, ಆತ್ಮನ ಅವಿಕ್ರಿಯನು ಅಂತ ತಿಳ್ಕೊಂಡೆ. ಅದಕ್ಕೆ ನನಗೂ ಕರ್ಮ ಸಂಭವ ಅಂದರೆ ಏನು ಅರ್ಥ? ಅದಕ್ಕೆ ಗೊತ್ತಾಗ್ಲಿಲ್ವಾ? ಭೇದ ಏನೋ ಇಲ್ಲಿ ತಮಾಷೆ ನೋಡಿ, ಆಯ್ತಲ್ವಾ? ಅವಿಕ್ರಿಯಾದಾತ್ಮನಃ ಅನ್ನೋದನ್ನು ತಿಳ್ಕೊಂಬಿಟ್ರೆ ಅನ್ಯತ್ವಾದ್ ವಿದುಷಃ, ಆ ಅವಿಕ್ರಿಯನಾಗಿರುವಂತಹ ಆತ್ಮನು ಅನ್ನೋನಿಗಿಂತ ಅವಿದುಷಃ ಅನ್ಯ, ಒಂದು ಬೇರೆ ತಾನೇ. ತಿಳ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರವನು ಏನು ತಿಳ್ಕೊಂಡಿದ್ದಾನೆ ಅಂದರೆ ಆತ್ಮನ ಅವಿಕ್ರಿಯನು ಅಂತ ತಿಳ್ಕೊಂಡಿದ್ದಾನೆ ಅಷ್ಟೇ. ಅದರಿಂದ ಏನು ಇವಾಗ ಅದು ಏನಾಯಿತು ಅಂತ ಅದು ಕಾರಣ ವಿಶೇಷ ಅವನಿಗೇನೆ ಗೊತ್ತಾಗಲಿಲ್ವಾ? ಅದರಿಂದ ನಹಿ ಅವಿಕ್ರಿಯಂ ಸ್ಥಾಣುಂ ವಿದಿತವತಃ. ಇವಾಗ ಒಂದು ಕಲ್ಲು ಬಂಡೆ ಇದೆಯಪ್ಪ, ಸ್ಥಾಣು ಅಂದರೆ ಅಲ್ಲಿ ಎರಡು ಆಗುತ್ತೆ. ಕಲ್ಲು ಮೋಟ್ ಮರ ಅಂತ ಇಲ್ಲಿ ತೊಗೊಂಡಿದ್ದಾರೆ. ಮೋಟ್ ಮರ, ಒಂದು ಮರ ಮೋಟವಾಗಿದೆಯಪ್ಪ, ಅದು ಮೋಟ್ ಮರ, ಅಲ್ಲೇನೂ ಕ್ರಿಯೆ ಇಲ್ಲ ಅಂತ ತಿಳ್ಕೊಂಡೆ ನಾನು. ತಿಳ್ಕೊಂಡ್ರೆ ಏನಾಯಿತು ಅಂತ, ನನ್ನಲ್ಲಿ ಏನಾಯಿತು ಅಂತ. ಅದು ತಿಳ್ಕೊಂಡ ತಕ್ಷಣ ನನ್ನಲ್ಲೇ ಕರ್ಮ ಹೊರಟೋಗುತ್ತೆ, ಅದರಲ್ಲಿ ಕರ್ಮ ಇಲ್ಲ ಅಂತ ತಿಳ್ಕೊಂಡ ತಕ್ಷಣ ನನಗೇನಾಗೋಗುತ್ತೆ ಅಂತ ಗೊತ್ತಾಗ್ಲಿಲ್ವೇ? ಆದ್ದರಿಂದ ನಹಿ ಅವಿಕ್ರಿಯಂ ಸ್ಥಾಣಂ ವಿದಿತವತಃ ಕರ್ಮ ಸಂಭವತಿ ಇತಿ ಚೇತ್. ನೀವು ಒಳ್ಳೆ ತಮಾಷೆ ಆಯಿತು, ಮೋಟ್ ಮರದಲ್ಲಿ ಯಾವ ಕರ್ಮನೂ ಇಲ್ಲ ಅಂತ ತಿಳ್ಕೊಂಡ ತಕ್ಷಣ ನನ್ನಲ್ಲಿ ಯಾವುದೋ ಕರ್ಮ ಇಲ್ಲ ಅಂತ ಹೇಳ್ದಂಗೆ ಆಗೋಯ್ತು ಅವಾಗ.
ಹಂಗಾಗೋದೇ ಇಲ್ವಲ್ಲ. ಕರ್ಮ ಅಸಂಭವ ಐತಿ ಚೇತ್, ನೀವು ಹೇಳ್ದಂಗೆ ಹಂಗಾಗೋಗಿತ್ತು, ತಪ್ಪಾಗಲ್ವೇ ಅದು? ಹೇಳಿ. ನ ವಿದುಷಃ ಆತ್ಮತ್ವಾತ್. ಇಲ್ಲಪ್ಪ, ವಿದುಷನು ಅನ್ನೋನು ಆತ್ಮನೇ. ವಿದುಷಃ ಅಂದರೆ ಜ್ಞಾನಿ ಅಂತ ಅರ್ಥ. ಜ್ಞಾನಿ ಅಂದರೆ ಆತ್ಮನೇ. ಆತ್ಮತ್ವಾತ್ ವಿದುಷಃ, ಅವನು ಆತ್ಮನನ್ನು ತಿಳ್ಕೊಂಡಿದ್ದಾನೆ ಅನ್ನೋದರಿಂದ ಅವನು ಜ್ಞಾನಿ ಅಂತ ಹೆಸರು. ಅಂದರೆ ಅವನೇ ಅಂತ ಅರ್ಥ ಅದಲ್ವಾ? ಎಲ್ಲ ಯಾತಕ್ಕೆ ಡಿಸ್ಕಷನ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಎಷ್ಟೆಷ್ಟು ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ. ಹೇಳಿ. ನ ದೇಹಾದಿ ಸಂಘಾತಸ್ಯ ವಿದ್ವತ್ತ. ಅಲ್ಲಪ್ಪ, ಇವಾಗ ನ ದೇಹಾದಿ ಸಂಘಾತಸ್ಯ ವಿದ್ವತ್ತ ಅಂದರೆ ಈಗ ಪಾರಿಶೇಷ ನ್ಯಾಯ ಅಂತರದಕ್ಕೆ ಅಂದರೆ ತಿಳ್ಕೊಂಡಿರೋದು ಅನ್ನೋದು ನ ದೇಹಾದಿ ಸಂಘಾತಸ್ಯ ವಿದ್ವತ್ತ. ದೇಹಾದಿ ಸಂಘಾತ ಅಂದರೆ ಏನು? ಅಲ್ಲಿ ನೋಡಬೇಡಿ. ಹಾಂ, ದೇಹಾದಿ ಸಂಘಾತ ಅಂದರೆ ಅಲ್ಲ. ಹಾಂ ಹಾಂ, ಅಷ್ಟೇ ಹೇಳ್ಕೆ. ಪ್ರಶ್ನೆ ಏನಪ್ಪ ಅಂದರೆ ದೇಹಾದಿ ಸಂಘಾತ ಅಂದರೆ ಏನು ಅಂದರೆ, ದೇಹಾದಿ ಸಂಘಾತ ಅಂದರೆ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವೂ ಒಂದು ಗುಂಪು ಅನ್ನೋದಕ್ಕೆ ದೇಹ ಆದಿ ಸಂಘಾತ ಅಂತ ಹೆಸರು ಅಲ್ವಾ? ಗೊತ್ತಾಯ್ತಾ? ದೇಹಾದಿ ಅಂದರೆ ದೇಹ ಮತ್ತು ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಸೇರಿ ದೇಹಾದಿ ಸಂಘಾತ ಅಂತ ಹೆಸರು. ಅಲ್ಲೇನು ಹೇಳ್ತಾ ಇದೆ ಅಂದರೆ ನ ದೇಹಾದಿ ಸಂಘಾತಸ್ಯ ವಿದ್ವತ್ತ. ತಿಳ್ಕೊಳ್ಳೋದು ಅಂದರೆ ದೇಹಾದಿ ಸಂಘಾತವನ್ನು ತಿಳ್ಕೊಳ್ಳೋದು ಅಂತಲ್ಲಪ್ಪ ವಿದ್ವತ್ತ. ಇದಿದು ಅದಿದು ಇದಿದು ಅದಿದು ಅಂತ ತಿಳ್ಕೊಳ್ಳೋದ್ರಿಂದ ವಿದ್ವತ್ತು ಅಂದರೆ ನೀನು ಅಂದ್ಕೊಂಡಿರೋ ಥರ ಯಾವುದೋ ಮೋಟ್ ಮರವನ್ನು ತಿಳ್ಕೊಂಡ್ರೆ ಅಂತ ಏನು ಹೇಳಿ ಅಂದ್ಕೊಂಬಿಟ್ಟಿದೆಯೋ ಹಾಗಲ್ಲ ತಿಳ್ಕೊಳ್ಳೋದು ಅಂದರೆ ಅರ್ಥ. ಗೊತ್ತಾಗಲಿಲ್ವೇ? ದೇಹಾದಿ ಸಂಘಾತವನ್ನು ತಿಳ್ಕೊಳ್ಳೋದ್ರಿಂದ ಅಲ್ಲ ವಿದ್ವತ್ತು ಅಂತ ಅರ್ಥ ಅಲ್ಲಿ. ಮುಂದಕ್ಕೆ ಹೇಳಿ. ಅತಃ ಪಾರಿಶೇಷ್ಯಾತ್ ಅಸಂಹತಃ ಆತ್ಮ ವಿದ್ವಾನ್ ಅವಿಕ್ರಿಯಃ ಇತಿ ತಸ್ಯ ವಿದುಷಃ ಕರ್ಮಾಸಂಭವಾತ್ ಆಕ್ಷೇಪೋ ಯುಕ್ತಃ ಕಥಂ ಸ ಪುರುಷಃ ಇತಿ. ಇಲ್ಲಿ ದೇಹಾದಿಗಳನ್ನು ತಿಳ್ಕೊಳ್ಳೋದ್ರಿಂದ ಅವನು ಇದೆಲ್ಲ ದೇಹಾದಿಗಳು ಅಂತ ತಿಳ್ಕೊಳ್ಳೋದ್ರಿಂದ ಏನೋ ವಿದ್ವತ್ತು ಅನ್ನೋ ತರಹ ಅಲ್ಲಲ್ಲ ವಿದ್ವತ್ತಿರೋದು. ಅದರಲ್ಲಿ ಕ್ರಿಯೆ ಎಲ್ಲ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳೋದ್ರಿಂದ ಏನಾಯಿತು ಅಂತ ಅದರಲ್ಲೆಲ್ಲ ವಿದ್ವತ್ತಿರೋದು. ಮತ್ತೇನು ಅಂದರೆ ಅತಃ ಆದ್ದರಿಂದ ಪಾರಿಶೇಷ್ಯಾತ್ ಅಸಂಹತಃ ಆತ್ಮ. ಪಾರಿಶೇಷ್ಯ ಅಂದರೆ ಪರಿಶೇಷ, ಪರಿಶಿಂಚನೆ ಅಂತಾರೆ ಗೊತ್ತಾ? ಪರಿಶೇಷ ಮಾಡೋದು ಪರಿಶಿಂಚನೆ ಅಂತ. ಪರಿ ಅಂದರೆ ಎಲ್ಲ ಇದಿಷ್ಟನ್ನು ಸೇರಿಸಿ ಅಂತ ಅರ್ಥ. ಪಾರಿಶೇಷ್ಯ ಅಂದರೆ ಇದೆಲ್ಲವನ್ನೂ ಬಿಟ್ಟು ಅಂತ. ಶೇಷ್ಯ ಅಂದರೆ ಶೇಷ ಅಂದರೆ ಉಳಿದಿರೋದು ಅಂತ ಅರ್ಥ ಅಲ್ವಾ? ಆದ್ದರಿಂದ ಅತಃ
ಪಾರಿಶೇಷ ನ್ಯಾಯ ಅಂತಾರೆ. ಪಾರಿಶೇಷ ನ್ಯಾಯ ಅಂದರೆ ಇದೆಲ್ಲವನ್ನು ಬಿಟ್ಟು ಇನ್ನೊಬ್ಬನು ಅಂತ ತೋರಿಸೋದಕ್ಕೋಸ್ಕರ ಪಾರಿಶೇಷ ನ್ಯಾಯ ಅಂತಾರೆ. ಯಾವುದಿಲ್ಲಿ ಪಾರಿಶೇಷ ನ್ಯಾಯ ಅಂದರೆ ದೇಹಾದಿ ಸಂಘಾತವನ್ನು ಬಿಟ್ಟು ಅಂತ ಅರ್ಥ. ಅಂದ್ರೇನು? ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನೆಲ್ಲವನ್ನೂ ಬಿಟ್ಟು ಆತ್ಮನು ಅಂತ ಒಬ್ಬನಿದಾನಲ್ಲ, ಅವನನ್ನು ಅತಃ ಪಾರಿಶೇಷ್ಯಾತ್ ಅಸಂಹತಃ. ಈ ಅಲ್ಲಿ ಹೇಳ್ತಲ್ಲ ದೇಹಾದಿ ಸಂಘಾತಃ ಅಂತ, ಈ ದೇಹಾದಿ ಸಂಘಾತಕ್ಕೆ ಒಳಪಟ್ಟಿಲ್ಲದೇ ಇರೋವನು ಅಸಂಹತಃ. ಸಂಹತ ಅಂದರೆ ಅದರೊಳಗಡೆ ಕಟ್ಟು ಬಿದ್ದಿರೋನು ಅಂತ. ಆತ್ಮನು ಕಟ್ಟು ಬಿದ್ದಿರೋನಲ್ಲ ಅಂತ. ಅಸಂಹತಃ ಆತ್ಮ ವಿದ್ವಾನ್ ಅವಿಕ್ರಿಯಃ ಇತಿ ತಸ್ಯ ವಿದುಷಃ. ಗೊತ್ತಾಗ್ತಿದೆಯಾ? ಯಾವುದರ ವಿದುಷಃ ಅಂದರೆ ವಿದ್ವಾನ್ ಅಂದರೆ ಅವನು ಯಾವಾಗ ವಿದ್ವಾನ್ ಅಂತ ಕರೆಸ್ಕೋತಾನೆ ಗೊತ್ತಾ? ಈ ದೇಹಾದಿ ಸಂಘಾತದಲ್ಲಿ ಒಳಪಟ್ಟಿಲ್ಲದೆ ಇರುವಂತಹ ಆತ್ಮನು ಅವಿಕ್ರಿಯನೂ ಬೇರೆಯಾಗಿದ್ದಾನೆ ಅನ್ನೋದನ್ನು ಯಾವನು ತಿಳ್ಕೊಂಡಿರ್ತಾನೋ ವಿದುಷಃ ತಸ್ಯ ವಿದುಷಃ. ಆ ವಿದುಷನಿರ್ತಾನಲ್ಲ ಜ್ಞಾನಿ, ಅವನಿಗೆ ಕರ್ಮ ಅಸಂಭವಾತ್ ಆಕ್ಷೇಪೋ ಯುಕ್ತಃ. ಇವಾಗ ಆಕ್ಷೇಪ ಮಾಡೋದಲ್ಲಪ್ಪ, ಕಥಂಸ ಪುರುಷಃ ಪಾರ್ಥ ಅಂತ ಅಲ್ಲಿ ಏನು ಕರ್ಮ ಇಲ್ಲ ಅಂತ ಹೇಳೋದಲ್ಲ ವಿದುಷನಿಗೆ. ವಿದುಷನು ಅಂದರೆ ಅವನೇ, ನಾನು ಯಾವ ಆತ್ಮನಿದಾನೋ ಅವನು ನಾನು ಇದೆಲ್ಲದಕ್ಕಿಂತ ಕಟ್ಟು ಬಿದ್ದಿಲ್ಲದೆ ಬೇರೆಯಾಗಿ ಪಾರಿಶೇಷ ನ್ಯಾಯದಿಂದ ಯಾವನು ಇದೆಲ್ಲಕ್ಕೂ ಕಟ್ಟು ಬಿದ್ದಿಲ್ಲದೆ ಈ ಗುಂಪಲ್ಲಿ ಸೇರಿಕೊಳ್ಳದೆ ಪ್ರತ್ಯೇಕವಾಗಿದ್ದಾನೋ ಅವನು ಅಂತ ಯಾವನು ತಿಳ್ಕೊಂಡಿರ್ತಾನೋ, ಎಲ್ಲೆಲ್ಲಿ ಕ್ರಿಯೆ ಇದೆಯೋ ಆ ಕ್ರಿಯೆ ಇರುವಂತಹ ಯಾವ ಸಂಘಾತ ಇದೆಯೋ ಅದಲ್ಲದೆ ಬೇರೆ ಕ್ರಿಯೆ ಇಲ್ಲದೆ ಇರುವಂತಹ ಅಸಂಹತಃ ಅವಿಕ್ರಿಯ ಆತ್ಮ ಅಂತ ಯಾವನು ತಿಳ್ಕೊಂಡಿರ್ತಾನೋ ಅವನಿಗೆ ಕರ್ಮ ಅಸಂಭವ ಅಂತ ಹೇಳಿರುವಂತಹದ್ದು ಏನಿದೆಯೋ ಅದು ಯುಕ್ತವಾಗೇ ಇದೆ, ಅದು ಸರಿಯಾಗೇ ಇದೆ. ಆಕ್ಷೇಪ ಮಾಡಿದ್ದೀವಲ್ಲ, ಆಕ್ಷೇಪ ಸರಿಯಾಗಿದೆ. ಅವನಲ್ಲಿಲ್ಲ ಇದಕ್ಕಿಂತ ಬೇರೆಯಾಗಿ ಅನ್ನೋದು ಮುಖ್ಯ. ಅದು ಬೇರೆ ಯಾರೂ ಅಲ್ಲ, ಅದು ಆತ್ಮನು ನಾನೇ ಅಂತ ಯಾವನು ತಿಳ್ಕೊಂಡಿರ್ತಾನೋ ಅದು. ನೋಡಿ ಅರ್ಥ ಆಯ್ತಲ್ವಾ? ಹೌದು, ಸಂಕುಚಿತ ಅಲ್ಲ, ಇಲ್ಲ ಅಂತ, ಅದಕ್ಕೆ ಒಳಪಟ್ಟವನಲ್ಲ ಅಂತ. ಇವಾಗ ಒಂದು ಗುರುಗಳ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮಾಸ್ಟರ್ ಸ್ಟ್ರೋಕ್ ನೋಡಿ ಏನು ಅಂತ ಹೇಳಿ. ಯಥಾ ಬುದ್ಧ್ಯಾದ್ಯಾಹೃತಸ್ಯ ಶಬ್ದಾದ್ಯರ್ಥಸ್ಯ ಅವಿಕ್ರಿಯ ಏವ ಸನ್ ಬುದ್ಧಿವೃತ್ಯ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ ಏವಮೇವ ಆತ್ಮಾನಾತ್ಮ ವಿವೇಕ ಜ್ಞಾನೇನ ಬುದ್ಧಿವೃತ್ಯ ವಿದ್ಯೆಯ ಅಸತ್ಯರೂಪಯೈವ ಪರಮಾರ್ಥತ ಅವಿಕ್ರಿಯ ಏವ ಆತ್ಮ ವಿದ್ವಾನ್ ಉಚ್ಯತೆ. ಯಥಾ ಬುದ್ಧ್ಯಾದ್ಯಾಹೃತಸ್ಯ ಶಬ್ದಾದಿ ಅರ್ಥಸ್ಯ ಅವಿಕ್ರಿಯ ಏವ ಸನ್ ಬುದ್ಧಿವೃತ್ಯ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ಹೇಗೆ
ಬುದ್ಧ್ಯಾದ್ಯಾಹೃತಸ್ಯ ಶಬ್ದಾದಿ ಅರ್ಥಸ್ಯ ಅವಿಕ್ರಿಯ ಏವ ಸನ್. ಹೇಗೆ ಬುದ್ಧ್ಯಾದ್ಯಾಹೃತಸ್ಯ, ಬುದ್ಧಿ ಅನ್ನೋದು ಆಹೃತ ಅಂದರೆ ಒಳಗೆ ಎಳ್ಕೊಳ್ಳೋದು. ಹೇಗೆ ಶಬ್ದಾದ್ಯರ್ಥಸ್ಯ, ಬೇರೆ ಬೇರೆ ಶಬ್ದಾದಿಗಳ ಅರ್ಥಗಳನ್ನು ಬುದ್ಧಿ ಒಳಗೆಳ್ಕೊಂಡು ಅವಿಕ್ರಿಯ ಏವ ಸನ್ ಬುದ್ಧಿವೃತ್ತಿಯ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಆತ್ಮ ಉಚ್ಯತೆ ಅಥವಾ ಕಲ್ಪ್ಯತೆ. ಕಲ್ಪ್ಯತೆ. ಇಲ್ಲಿ ಬುದ್ಧಿ ಅನ್ನೋದು ಶಬ್ದಾದಿ ಅರ್ಥಗಳನ್ನೆಲ್ಲ ಒಳಗಡೆ ಎಳ್ಕೊಂಡು ಅದು ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಅವಿಕ್ರಿಯ ಏವ ಸನ್, ಆತ್ಮನು ಅವಿಕ್ರಿಯನಾದರೂ ಕೂಡ ಇಲ್ಲಿ ಬುದ್ಧಿವೃತ್ತಿಯಿಂದ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ತಾನೇ ಶಬ್ದಾದಿಗಳನ್ನೆಲ್ಲ ತಿಳ್ಕೋತಾ ಇದ್ದೀನಿ ಅಂತ ಹೇಗೆ ಅಂದ್ಕೊಂಡಿರ್ತಾನೋ ಅದೊಂದು ಬುದ್ಧಿವೃತ್ತಿ ನೋಡಿ. ಬುದ್ಧಿ ತಿಳ್ಕೊತಾ ಇದ್ದರೆ ಬುದ್ಧಿ ಓಹೋ ಶಬ್ದವನ್ನು, ಈ ಇಂದ್ರಿಯ ಶಬ್ದವನ್ನು ಒಳಗಡೆ ಎಳ್ಕೊಂಡು ಬುದ್ಧಿಯು ಏನು ಹೇಳುತ್ತೆ ಅಂದರೆ, ಬುದ್ಧಿಗೆ ಓಹೋ ಇದು ಶಬ್ದ ಅಂತ ಗೊತ್ತಾದ ತಕ್ಷಣ ನಾನು ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳುತ್ತೆ. ನಾನು ಅನ್ನೋದು ಎಲ್ಲಿದೆ ಅವಾಗ? ಬುದ್ಧಿಯಲ್ಲಿ ಪ್ರವೇಶ ಮಾಡಿಬಿಟ್ಟು. ಆತ್ಮನು ನಿಜವಾಗಲೂ ಹೇಗಿದ್ದಾನೆ? ಅಸಂಹತಃ ಅವಿಕ್ರಿಯ. ಆದರೆ ಬುದ್ಧಿವೃತ್ತಿ ಹಾಗೆ ಪಡ್ಕೊಂಡ ತಕ್ಷಣವೇ ಶಬ್ದ ಅನ್ನುವಂತಹದ್ದನ್ನು ಬುದ್ಧಿವೃತ್ತಿ ಆಗುತ್ತೆ. ಆದರೆ ಆ ಬುದ್ಧಿವೃತ್ತಿಯಲ್ಲಿ ಅವಿವೇಕ ವಿಜ್ಞಾನದಿಂದ ಅವಿದ್ಯೆಯಿಂದ ನಾನೇ ಕೇಳ್ತಾ ಇದ್ದೀನಿ ಅಂತ ಕಲ್ಪಿಸ್ಕೋತಾನೆ ಅವಿದ್ಯೆಯಿಂದ. ಗೊತ್ತಾಯ್ತಲ್ವ? ಅಲ್ಲಿ ಆಗ್ತಾ ಇಲ್ಲ, ಆಗ್ತಾ ಇರೋದೇನಿದ್ರು ಬುದ್ಧಿಯಲ್ಲಿ ಅಲ್ಲಿ. ಆದರೆ ಅವಿದ್ಯೆಯಿಂದ ನಾನೇ ಅದನ್ನು ಕೇಳಿದೆ ಅನ್ನುವಂತಹ ಬುದ್ಧಿವೃತ್ತಿಯಲ್ಲಿ ನಾನು ಅನ್ನೋದು ಬರುತ್ತೆ. ಗೊತ್ತಾಯ್ತಲ್ವ? ಆತ್ಮ ಕಲ್ಪ್ಯತೆ. ಮುಂದಕ್ಕೆ ನೋಡಿ, ಯಥಾ ಅಂತ ಶುರು ಮಾಡಿದ್ದಾರೆ. ಯಥಾ ಅಂದ್ರೇನು? ಹೇಗೆ ಬುದ್ಧಿವೃತ್ತಿಯಲ್ಲಿ ಅಂತ ಬುದ್ಧಿಯಾದಿಗಳಿಂದ ಏನು ಶಬ್ದ ಅರ್ಥ ಅದನ್ನು ತಿಳ್ಕೊಳ್ಳುತ್ತೋ, ತಿಳ್ಕೊಂಡು ಅವಿಕ್ರಿಯ ಇಲ್ಲಿದೆ ನೋಡಿ, ಅವಿಕ್ರಿಯ ಏವ ಸನ್, ಅಲ್ಲಿ ಏನೂ ಆಗ್ತಾ ಇಲ್ಲ ಅಲ್ಲಿ ಒಳಗಡೆ. ಆದರೂ ಕೂಡ ಅವಿವೇಕದಿಂದ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ನಾನೇ ಪಡ್ಕೊಂಡ್ಬಿಟ್ಟೆ ಅಂತ ಹೇಗಾಗತ್ತೋ, ಏವಮೇವ ಹೇಳಿ, ಏವಮೇವ ಆತ್ಮಾನಾತ್ಮ ವಿವೇಕ ಜ್ಞಾನೇನ ಬುದ್ಧಿವೃತ್ಯ ವಿದ್ಯೆಯ ಅಸತ್ಯರೂಪಯೈವ ಪರಮಾರ್ಥತ ಅವಿಕ್ರಿಯ ಏವ ಆತ್ಮ ವಿದ್ವಾನ್ ಉಚ್ಯತೆ. ಏನು ವ್ಯತ್ಯಾಸ ಇಲ್ಲ ಇಲ್ಲಿ. ಹೇಗೆ ಹೊರಗಡೆಯಿಂದ ಶಬ್ದಾದಿಗಳನ್ನು ಪಡ್ಕೊಂಡು ಅದರಲ್ಲಿ ಬುದ್ಧಿವೃತ್ತಿ ಏನಂತ ಉಂಟಾಗುತ್ತೆ ಅಂದರೆ ನಾನೇ ಕೇಳಿದೆ ಅಂತ ಆಗುತ್ತೋ, ಬುದ್ಧಿಯಲ್ಲಿ ಏನಂತ ಉಂಟಾಗುತ್ತೆ? ನಾನೇ ಕೇಳಿದೆ ಅಂತ ಆಗುತ್ತೋ, ಅವಾಗ ಕೂಡ ಆತ್ಮನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಾಗೇನೇ ಆತ್ಮಾನಾತ್ಮಗಳನ್ನು ವಿವೇಚನೆ ಮಾಡಿ ಬುದ್ಧಿವೃತ್ತಿಯ ವಿದ್ಯೆಯ ಅಲ್ಲಿ ಒಂದು ಬುದ್ಧಿವೃತ್ತಿ ಉಂಟಾಗುತ್ತೆ. ಎಲ್ಲಿ? ಬುದ್ಧಿಯಲ್ಲಿ ಒಂದು ವೃತ್ತಿ ಉಂಟಾಗುತ್ತೆ. ಯಾವುದೊಂದು ಉಂಟಾಗುತ್ತೆ? ಆತ್ಮಾನಾತ್ಮ ವಿವೇಕ ವಿದ್ಯೆಯ. ಓಹೋ, ಆತ್ಮನು ಅಂದರೆ ಅವಿಕಾರ್ಯನು, ಅವಿಕ್ರಿಯನು, ಅಸಂಹತನು,
ಎಲ್ಲ ಆಗ್ತಾ ಇರೋದು, ಕ್ರಿಯೆ ಆಗ್ತಾ ಇರೋದೆಲ್ಲ ದೇಹಾದಿ ಸಂಘಾತದಲ್ಲಿ ಅನ್ನುವಂತಹ ವಿದ್ಯೆಯಿಂದ ಒಂದು ಬುದ್ಧಿವೃತ್ತಿ ಉಂಟಾಗುತ್ತೆ. ಮುಂಚೆ ಏನಂತ ಅವಿವೇಕದಿಂದ ಒಂದು ಬುದ್ಧಿವೃತ್ತಿ ಉಂಟಾಯಿತು. ಈಗ ವಿವೇಕದಿಂದ ಇನ್ನೊಂದು ಬುದ್ಧಿವೃತ್ತಿ ಉಂಟಾಗುತ್ತೆ. ಗೊತ್ತಾಯ್ತಲ್ವಾ? ಅದು ಅಸತ್ಯರೂಪೇವ ಪರಮಾರ್ಥದ ಅವಿಕ್ರಿಯ ಏವ ಆತ್ಮ ವಿದ್ವಾನ್ ಮುಚ್ಯತೆ. ಅಲ್ಲಿ ಇದೂ ಕೂಡ ಅದೇ ತರಹ ಇದೊಂದು ಬುದ್ಧಿವೃತ್ತಿ ಅಷ್ಟೇ. ಅದಕ್ಕೂ ಕೂಡ ಪರಮಾರ್ಥತಃ ಆತ್ಮನು ಈ ಬುದ್ಧಿವೃತ್ತಿ ಇದಕ್ಕೂ ಇಲ್ಲ ಅದಕ್ಕೂ ಇಲ್ಲ. ಜ್ಞಾನಿ ಅಂತ ಹೇಳ್ತಾ ಇದೆಯಲ್ಲ, ಜ್ಞಾನಿ ಅಂತಂದರೆ ಏನು ಗೊತ್ತಾ? ಬುದ್ಧಿಯಲ್ಲಿ ಜ್ಞಾನ ಉಂಟಾಗಿದೆ ಅನ್ನೋದನ್ನ ಇಟ್ಕೊಂಡು ಅವನನ್ನು ಜ್ಞಾನಿ ಅಂತಾರೆ, ಇಲ್ಲದೆ ಇರೋದು ಅಜ್ಞಾನಿ ಅಂತಾರೆ. ಆತ್ಮನು ಜ್ಞಾನಿಯೂ ಅಲ್ಲ ಅಜ್ಞಾನಿಯೂ ಅಲ್ಲ. ಆತ್ಮನ ಜ್ಞಾನಿ ಅಂತಾರೆ ಯಾರಾದ್ರ? ಜ್ಞಾನಿ ಅಂದರೆ ಏನರ್ಥ? ಜ್ಞಾನವನ್ನು ಪಡ್ಕೊಂಡವನು ಅಂತ ಅರ್ಥ. ಪಡ್ಕೊಂಡಿದ್ದು ಯಾವುದು? ಬುದ್ಧಿ. ಯಾವ ಬುದ್ಧಿಯಲ್ಲಿ ಆತ್ಮಜ್ಞಾನ ಉಂಟಾಗಿದೆ ಅನ್ನೋದು ಇದೆಯೋ, ಅದರಲ್ಲಿ ನಾನು ಅನ್ನೋದಿದೆಯೋ ಅದನ್ನು ತೋರಿಸಿ ಜ್ಞಾನಿ ಅಂತಾರೆ ವಿನಃ ಆತ್ಮನು ಅನ್ನೋನು ಹುಟ್ಟೇ ಇಲ್ಲ, ಅವನನ್ನು ಹೇಗೆ ಜ್ಞಾನಿ ಅನ್ನೋದು? ಅಲ್ಲಪ್ಪ, ಅವನು ಹುಟ್ಟವನಲ್ಲ, ಸಾಯೋನಲ್ಲ, ವಿಕಾರಗಳಿಲ್ಲ, ಏನೂ ಅಲ್ಲ. ನೀನು ಜ್ಞಾನಿ ಅಂತ ಯಾರನ್ನು ತೋರಿಸಿ ಹೇಳ್ತೀಯ ಹೇಳು ನೋಡೋಣ. ಯಾರನ್ನು ತೋರಿಸೋದು? ಜ್ಞಾನ ಅನ್ನೋದೆಲ್ಲಪ್ಪ ಉಂಟಾಗೋದು ಬುದ್ಧಿಯಲ್ಲಿ. ಯಾವ ಬುದ್ಧಿ ಆ ಜ್ಞಾನವನ್ನು ಪಡ್ಕೊಂಡಿದೆಯೋ, ಶರೀರದಿಂದ ಕೂಡ್ಕೊಂಡಿರೋಂಥ ಅವನನ್ನು ನೀನು ಜ್ಞಾನಿ ಅಂತ ಕರೀತೀಯಾ? ಜ್ಞಾನಿ ಅಂತ ಹೆಸರು ಅಷ್ಟೇ. ಅಷ್ಟೇ ಹೆಸರು. ಆತ್ಮನು ಜ್ಞಾನಿಯೂ ಅಲ್ಲ ಅಜ್ಞಾನಿಯೂ ಅಲ್ಲ. ಸಂಬಂಧವೇ ಇಲ್ಲ. ಅದಕ್ಕೆ ಹೇಳೇಬಿಟ್ರು ಹಿಂದಿನ ಸಾಲಲ್ಲಿ, ಅಸಂಹತಃ. ಆದ್ರಿಂದ ಗೊತ್ತಾಯ್ತಾ ನಿಮಗೆ ಆ ಪಂಚ್? ಅದು ಅಂದರೆ ಜ್ಞಾನಿ ಅಂದ ತಕ್ಷಣ ಇವನು ಬಹಿಷ್ಪ್ರಜ್ಞತ್ವಾದಿಗಳಲ್ಲಿ ಹೇಳ್ತಾ ಇರೋವಂಥದ್ದು. ಇನ್ನೊಬ್ಬನ ದೃಷ್ಟಿಯಿಂದ ಹೇಳ್ತಾ ಇರೋದು. ಆತ್ಮನನ್ನೇ ನೋಡಿದಾಗ ಅಲ್ಲಿ ಜ್ಞಾನಿನೂ ಅಲ್ಲ ಅಜ್ಞಾನಿನೂ ಅಲ್ಲ. ಅವನು ಮುಂಚೆ ತಿಳ್ಕೊಂಡಿರಲಿಲ್ಲ, ಆಮೇಲೆ ತಿಳ್ಕೊಂಡ ಅಂತಲ್ಲ. ಅವನಲ್ಲ ತಿಳ್ಕೊಳ್ತಾ ಇರೋದು. ಯಾವ ತಿಳ್ಕೊಳ್ತಾ ಇರೋದು? ಬುದ್ಧಿ. ಅದಕ್ಕೋಸ್ಕರನೇ ಎಷ್ಟೋ ಸರಿ ಜ್ಞಾಪಕ ಬರುತ್ತೆ, ಸುಖಮಹಮಸ್ವಾಪ್ಸಂ ನ ಕಿಂಚಿದವೇದಿಶಂ ಅನ್ನೋದು ಎರಡೂ ಕೂಡ ತಪ್ಪೇ. ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳೋದು ಒಂದು ವಾಕ್ಯ, ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರೋದು ಇನ್ನೊಂದು ವಾಕ್ಯ. ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳಬೇಕಾದ್ರೆ ಹೇಗೆ ಹೇಳ್ದ ಅವನು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ? ನಿದ್ದೆ ಮಾಡೋದು, ಎಚ್ಚೆತ್ಕೊಳ್ಳೋದು, ಓಡಾಡೋದು ಇದೆಲ್ಲ ಯಾವ ಮಾಡೋದು? ಮನಸ್ಸು ಬುದ್ಧಿಗಳು ಮಾಡೋದು. ಅದು ನಿದ್ದೆ ಮಾಡಿದ ತಕ್ಷಣ ಇವನೇನು ಹೇಳ್ದ? ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ದ. ನಕಿಂಚಿದ ವೇದಶಂ ಅಂತ ಹೇಗೆ ಹೇಳ್ದ? ನಂಗಲ್ಲೇನು ಗೊತ್ತಾಗಲಿಲ್ಲ ಅಂತ ಹೇಳ್ದ. ಹೇಗೆ ಹೇಳ್ದ? ಬುದ್ಧಿ ಮನಸ್ಸುಗಳು ನಿಷ್ಕ್ರಿಯವಾಗಿರುತ್ತೆ ನಿದ್ದೆಯಲ್ಲಿ. ಆದ್ದರಿಂದ ತಿಳ್ಕೊಳ್ಳೋ ನಾನೇ ಅಲ್ಲಿ ಏನೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ತಿಳ್ಕೊಳ್ಳಿಲ್ಲ. ಅಲ್ಲೇನಾದರೂ ಇದ್ದಿದ್ರೆ ತಿಳ್ಕೊತಾ ಇದ್ದೆ ಅಂತ ಅವಿವೇಕದಿಂದ ಹೇಳುವಂಥ ಮಾತು. ಗೊತ್ತಾಗಲಿಲ್ವಾ? ನಕಿಂಚಿದ ವೇದಶಂ ಅಂತ ಹೇಗೆ ಹೇಳೋದ? ನನಗೇನು ಗೊತ್ತಾಗಲಿಲ್ಲ ಅಂದರೆ ನಾನು ಯಾವಾಗಲೂ ನನಗೇನು ಗೊತ್ತಾಗಲಿಲ್ಲ ಅಂತಾನೆ ನಾನು ಅಲ್ವಲ್ಲ. ಗೊತ್ತಾಗೋದು ಬಿಡೋದು ಅನ್ನೋದೆಲ್ಲ ಬುದ್ಧಿಯಲ್ಲಾಗುವಂಥ ಕ್ರಿಯೆ.
ಗೊತ್ತಾಗಿಲ್ಲ ಅಂತ ಆವಾಗೇನು ಗೊತ್ತಾಗಲಿಲ್ಲ ಅವನಿಗೆ? ಎದ್ಮೇಲೆ ತಾನೇ. ಎದ್ಮೇಲೂ ಕೂಡ ಹೇಳೋದೇನು, ನಂಗೆ ಅವಾಗ ಗೊತ್ತಾಗಲಿಲ್ಲ ಅಂತಾನೆ. ಅಂದರೆ ಏನರ್ಥ? ಈಗ ಗೊತ್ತಾಯಿತು, ಈಗಾದರೆ ಎಲ್ಲ ನಂಗೆ ತಿಳ್ಕೊತಾ ಇದ್ದೀನಿ, ಆವಾಗ ನಾನು ತಿಳ್ಕೊಳ್ಳಿಲ್ಲ ಅಂತಾನೆ. ಇವಾಗ ತಿಳ್ಕೊಳ್ಳೋನು ಆವಾಗ ತಿಳ್ಕೊಳ್ಳೋನು ಅಲ್ಲ ಅಂತಾನೆ ಅರ್ಥ. ಅದು ಅಲ್ವಲ್ಲ. ಅಲ್ವೇ? ಅದೇ ತಾನೇ ಅರ್ಥ ಅದಕ್ಕೆ. ಹ್ಞೂ ಹೇಳ್ತಾ ಇದ್ದಾನಲ್ಲ ಅವನು ಯಾರು? ನಾವು ಹೇಳಲ್ವೇ? ಅದೇ ತಾನೇ ಹೇಳೋದು. ನನಗೆ ಏನು ಹೇಳಿ ನೋಡೋಣ ಅಷ್ಟ. ನಮ್ಮ ಅನುಭವದಲ್ಲೂ ಅದೇ ತಾನೇ ಇರೋದು. ಹಾಂ ಹ್ಞೂ ಅವಿದ್ಯೆ ಇರೋವರೆಗೂ ಅಷ್ಟೇ. ಯಾಕೆಂದರೆ ತಿಳ್ಕೊಂಡಿರೋನು ಪ್ರತ್ಯಗಾತ್ಮನಲ್ಲಿ ನಿಂತುಬಿಟ್ರೆ ಅವನು ಯಾವ ಅವಸ್ಥೆಗೂ ಸೇರಿದವನಲ್ಲ. ಅವಸ್ಥಾ ಅಂದರೆ ಏನರ್ಥ? ಮಿತಿ ಅಂತ. ಅವಸ್ಥಾ ಅಂದರೆ ಏನು ಗೊತ್ತೇನೋ? ಅವನಿಗೊಂದು ಮಿತಿ ಇದೆ ಅಂತ, ಡ್ಯೂರೇಷನ್ ಅಂತ ಅರ್ಥ. ಅವನಿಗೆ ಯಾವ ಡ್ಯೂರೇಷನು? ಸರ್ವಾವಸ್ಥಾ ವಿವರ್ಜಿತ ಅನ್ನುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಯಾವ ಅವಸ್ಥೆನೂ ಇಲ್ಲ, ಎಲ್ಲ ಅವಸ್ಥೆಗಳನ್ನು ದಾಟಿರೋರು ಅಮ್ಮನವರು ಅಂತ. ಆತ್ಮನು ಅಂದರೆ ಅಮ್ಮನವರೇ. ಹಾಗೆ ಹಾಂ, ಮತ್ತೆ ಬರುತ್ತಲ್ಲ. ಅದು ಅಷ್ಟೇ ತಾನೇ. ಅಸತ್ಯ ರೂಪೇವ ಅಂದರೆ ಅದೇ ತಾನೇ. ಬುದ್ಧಿಯಲ್ಲಿ ಆಗ್ತಾ ಇರೋದಲ್ವೇನಪ್ಪ? ಇದು ಹೆಂಗಿರುತ್ತೋ ಅದು ಹಾಗೆ ತಾನೆ. ಅದೊಂದು ಬುದ್ಧಿವೃತ್ತಿ. ಅದು ಬುದ್ಧಿವೃತ್ತಿ ಅಂದರೆ ಅಸತ್ಯ ರೂಪ ಅಂದರೆ ಬರುತ್ತೆ, ಒಂದು ಸ್ವಲ್ಪ ಹೊಟ್ಟೋಗ್ಬಿಡುತ್ತೆ, ಹಾಗಿರುತ್ತೆ. ಬುದ್ಧಿವೃತ್ತಿ ಅಂದರೆ ಅದೇ, ವೃತ್ತಿ ಅಂದರೆ ಅದೇ. ಹಾಂ, ವೃತ್ತಿ ಅಂದರೆ ಬುದ್ಧಿವೃತ್ತಿಗಳು ಅಂದರೆ ಒಂದು ವೃತ್ತಿ ಅಂದರೆ ಸುಮ್ಮನೆ ಒಂದು ಫ್ರೋಝನ್, ಒಂದು ಫ್ರೀಸ್ ಆಗೋದು ಅಂತ ಇಟ್ಕೊಳ್ಳಿ, ಹೇಳಲ್ವಾ? ಹಾಗೆ ಏನಾದರೂ ಪ್ರಶ್ನೆಗಳಿದೆಯೇನಪ್ಪ? ಹಾಂ ಹಾಂ, ಕರ್ಮಫಲ ಹೋಗುತ್ತೆ. ಶರೀರ ಬಿಟ್ಬಿಟ್ರೆ ಅದಕ್ಕೋಸ್ಕರ ಜೀವನು ಅನ್ನೋನಿಗೆ ಡೆಫಿನೇಷನ್ ಇನ್ನೊಂದು ಸರಿ ಜ್ಞಾಪಿಸ್ಕೊಳ್ಳಿ. ಭೂತಮಾತ್ರಾಕೃತ ಬಾಹ್ಯ ಪರಿಚ್ಛಿನ್ನ ಅನ್ನಮಯಾಧ್ಯಾತ್ಮದರ್ಶಿ ತದಾಸಕ್ತಚೇತಸಃ ಅನ್ನತ್ತೆ. ಅದರಲ್ಲಿ ಆಸಕ್ತಿ ಉಳ್ಳವನು ಅಂತ ಬರುತ್ತೆ. ಆದ್ದರಿಂದ ಈ ವೃತ್ತಿಗಳೆಲ್ಲ ತಗೊಂಡು ಅವನು ಈ ವೃತ್ತಿಗಳನ್ನು ತಗೊಂಡೇ ಹೊರಗಡೆ ಹೋಗೋದು. ಅವನೇ ಅಂದರೆ ಏನು? ಕೇವಲ ಅವನೇ ಅಂತ ಇಲ್ಲವೇ ಇಲ್ಲ ಅಲ್ಲಿ ಜೀವನಿಗೆ. ಇದನ್ನೆಲ್ಲ ಕೂಡ್ಕೊಂಡಿರೋನೇ ಜೀವನು. ಇದನ್ನು ಮಾತ್ರ ಬಿಡ್ತಾನಷ್ಟೇ. ಒಳಗಡೆ ಸೂಕ್ಷ್ಮವಾಗಿರುವಂತಹ ಮನಸ್ಸುಬುದ್ಧಿಗಳನ್ನು ತಗೊಂಡೇ ಹೋಗೋದು ಅವನು. ಎಲ್ಲ ತೊಗೊಂಡು ಹೋಗ್ತಾನೆ. ಸೂಕ್ಷ್ಮ ಶರೀರ ಪಡ್ಕೊಂಡೇ ಹೋಗೋದು, ಅವನ ಜೊತೆಯೇ ಇರುತ್ತೆ.
ಏನು ಅಂದ್ರೆ ಶರೀರ ಇದ್ರು ಶರೀರ ಇದ್ರು ಅಂದರೆ ಅಲ್ಲಲ್ಲ ಬುದ್ಧಿ ಮನಸ್ಸು ಬುದ್ಧಿಗಳು ಹಾಂ ಇರುತ್ತಲ್ವಾ, ಅದು ಬುದ್ಧಿ ಅಂದ್ರೆ ಥಾಟ್ ಪ್ರಾಸೆಸ್ ಇರಲ್ಲ, ಅದು ಏನೂ ಇರಲ್ಲ, ಫ್ರೀಸ್ ಆಗೋಯ್ತು ಅಷ್ಟೇ ಅದು. ಅದಕ್ಕೆ ಫ್ರೋಝನ್ ಅಂತ ಹೇಳೋದು. ಅದೇ ಕಾನ್ಷಿಯಸ್ನೆಸ್ ಇರುತ್ತೆ. ಏನಂಗಂದ್ರೆ ಅದು ಕಾನ್ಷಿಯಸ್ನೆಸ್ ಅಂದ್ರೆ ಪ್ರತ್ಯೇಕ ಆತ್ಮ ತಾನೇ, ಅದು ಇಟ್ ಇಸ್ ದ ಸೋರ್ಸ್ ಆಫ್ ಆಲ್ ದ ಕಾನ್ಷಿಯಸ್ನೆಸ್ ತಾನೇ. ಜೀವನು ಅವನು ಇದ್ದೇ ಇರ್ತಾನಪ್ಪ. ಯಾವ ಪ್ರತ್ಯೇಗಾತ್ಮ ಅನ್ನೋ ಟರ್ಮ್ ಯೂಸ್ ಮಾಡಿದಾಗ ಶರೀರದ ಒಳಗಡೆ ಇದ್ದಾಗ ಅವನಿಗೆ ಪ್ರತ್ಯೇಗಾತ್ಮ ಅಂತ ಹೆಸರು, ಬೇರೆಯಾಗಿರೋನು ಅಂತ. ಹೊರಗಡೆ ಹೋಗ್ಬಿಟ್ಮೇಲೆ ಅವನು ಪ್ರತ್ಯೇಗಾತ್ಮ ಅನ್ನೋ ಟರ್ಮ್ ಯೂಸ್ ಮಾಡಬಾರ್ದು. ಅವನು ಜೀವ ಅಂತಾರೆ, ಜೀವ ಅಥವಾ ಇನ್ನು ಪ್ರೇತ ಅಂತಾರೆ ಆ್ಯಕ್ಚುಲಿ. ಹಾಂ, ಸೂಕ್ಷ್ಮ ರೂಪ ಪ್ರೇತ ಅಂತಾರೆ. ಪ್ರಕರ್ಷೇಣ ಇತಃ ಅಂತಾರೆ. ಇಲ್ಲಿಂದ ಪ್ರಕರ್ಷೇಣ ಇತಃ, ಇಲ್ಲಿಂದ ಆ ಕಡೆಗೆ ಆಕರ್ಷಿತನಾದವನು ಅಂತ, ಹೊರಗಡೆಗೆ ಆಕರ್ಷಿತನಾದವನು ಮತ್ತೆ ಅಲ್ವೇ. ಅಸಂಖ್ಯ ವೈ ಜೀವಾಹ, ಮತ್ತು ಎಲ್ಲ ಜೀವರುಗಳೇ. ಏನು ಆಗುತ್ತೆ, ಆಗ್ತಾ ಇದೆ ಅಲ್ಲ. ಏನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಹೇಳಿ, ಗೊತ್ತಾಗಲಿಲ್ಲ. ಹಾಗಲ್ಲ, ಎಷ್ಟು ದೇಹಗಳಿದೆಯೋ ಅಷ್ಟು ಜೀವರುಗಳು ದೇಹದ ಒಳಗಡೆ ಇದ್ದಾರೆ, ಹೊರಗಡೆ ಇಲ್ವೇ? ಎಲ್ಲ ಕಡೆ ಇನ್ನೂ ದೇಹ ಪಡ್ಕೊಳ್ದೇ ಇರುವಂಥದ್ದು ಬೇಕಾದಷ್ಟು ಇರ್ತಾರಲ್ಲ. ಹಾಂ, ಏನು ಒಂದೇ ಥರ ಅಂದರೆ ಏ ಜೀವ ಅಂದರೆ ಹುಟ್ಟವನು ಸಾಯೋನೆ. ಆತ್ಮನು ಅಂದಾಗ ಅವನನ್ನು ತೋರಿಸಿ ಹೇಳ್ತಾ ಇರೋದು. ಕೇವಲ ಆತ್ಮನು ಅನ್ನೋನು ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಇಟ್ಸ್ ಅ ಫ್ಯಾಕ್ಟ್. ಹ್ಯಾಸ್ ಟು ಬಿ ಒನ್ ಅಲ್ವೇ? ಜೀವ ಅಂತ ಅವನು ಅಂದ್ಕೊಂಡಿದ್ದಾನಷ್ಟೆ. ಅದಕ್ಕೆ ಹೇಳ್ತಾ ಇರೋದು ಬ್ರಹ್ಮ ಅಥವಾ ಹಿಂಗೆ ಇಟ್ಕೊಳ್ಳಿ, ಬ್ರಹ್ಮ ಅಲ್ಲಿ ಪ್ಲಸ್ ಅವಿದ್ಯೆ ಅಂತ ಹೇಳಬಾರ್ದು. ಬ್ರಹ್ಮ ಮೈನಸ್ ಜ್ಞಾನ ಈಸ್ ಜೀವ. ಬ್ರಹ್ಮ ಮೈನಸ್ ಜ್ಞಾನ ಈಸ್ ಜೀವ ಅಂತ ಇಟ್ಕೊಳ್ಳಿ. ಯಾವ ಜೀವನಿಗೆ ಜ್ಞಾನ ಇಲ್ಲವೋ ಯಾಕೆಂದರೆ ಬ್ರಹ್ಮ ಅನ್ನೋದು ಎಲ್ಲ ಕಡೆ ಸರ್ವಕಾಲದಲ್ಲೂ ಇರೋಂಥದ್ದು. ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಬ್ರಹ್ಮವು ಗೊತ್ತಿಲ್ಲ ಅನ್ನೋದು ಅಂಟ್ಕೊಂಡಿದೆಯೋ, ಯಾವ ಬ್ರಹ್ಮಕ್ಕೆ ಜ್ಞಾನ ಇಲ್ಲವೋ ಅದನ್ನು ಜೀವ ಅಂತ ಕರೀತಾರಷ್ಟೆ. ನಿಜವಾಗ್ಲೂ ಬ್ರಹ್ಮ ಜ್ಞಾನ ಇಲ್ಲ ಅನ್ನೋ ಥರ ಅಲ್ಲ. ಅರ್ಥ ಆಗ್ತಿದೆಯಾ? ಅಷ್ಟೇ. ಸೊ ಅದಕ್ಕೋಸ್ಕರನೇ ಬೃಹದಾರಣ್ಯಕದಲ್ಲೂ ಹೇಳ್ತೆ ಏನಂದರೆ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅನ್ನತ್ತೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಬ್ರಹ್ಮವೇ ತನ್ನನ್ನು ತಾನು ಪಡ್ಕೊಳ್ತು ಅನ್ನತ್ತೆ. ಅಂದರೆ ಇವಾಗ ಈಗ ಜೀವನು ಆಮೇಲೆ ಅವನು ಬ್ರಹ್ಮವನ್ನು ಪಡ್ಕೊಂಡ ಅಂದರೆ ಅವಾಗ ಮುಂಚೆ ಇರಲಿಲ್ಲ ಆಮೇಲೆ ಪಡ್ಕೊಂಡ ಅಂತ ಆಗುತ್ತೋ ಇಲ್ವಾ? ಅವಾಗ ಬ್ರಹ್ಮ ಇರಲಿಲ್ಲ ಅನ್ನೋ ಥರದ್ದೇನು ಬ್ರಹ್ಮ ಅಲ್ಲ. ಆದರೆ ಅದೇ ಬ್ರಹ್ಮವೇ ಗೊತ್ತಿಲ್ಲದೆ ಇದ್ದದಕ್ಕೋಸ್ಕರ ತನ್ನನ್ನು ತಾನು ಜೀವ ಅಂತ ಅಂದ್ಕೊಂಡಿತ್ತು ಅನ್ನೋ ತರಹ ಹೇಳಬೇಕು. ಅದೇ ಜೀವನೇ ತಿಳ್ಕೊಂಡ ಮೇಲೆ ಬ್ರಹ್ಮ ಆಯಿತು ಅಂತ ತಿಳ್ಕೊಳ್ತಾನೆ ಜೀವನು, ಆಯ್ತಲ್ವಾ? ಆದರೆ ಭ್ರಾಂತಿಯಿಂದ ಹೋಯ್ತದು, ಆ ಭ್ರಾಂತಿ ಹೋಯ್ತು. ಅವಾಗೇನು ಹೇಳಬೇಕು ಅಂದರೆ ಬ್ರಹ್ಮ ಇರಲಿಲ್ಲ ಅಂತ ಹೇಳಬಾರ್ದು, ಬ್ರಹ್ಮವೇ ತನ್ನನ್ನು ತಾನು ತಿಳ್ಕೊಳ್ತು ಅನ್ನೋ ತರಹ ಹೇಳಬೇಕು ಅಂತ ಹೇಳ್ತಾರೆ. ಅವಾಗ
ಅದು ಈ ದೃಷ್ಟಿಯಿಂದ ತಿಳ್ಕೊಳ್ತು ಅನ್ನೋದು ಇಲ್ಲ, ಏನೂ ಇಲ್ಲ ಅಲ್ಲಿ ಅದು ಫ್ಯಾಕ್ಟ್. ಅದು ಗೊತ್ತಾಯ್ತಲ್ವ? ಇದು ಅಧ್ಯಾರೋಪ ಹೇಳುವಂಥ ವಾಕ್ಯ. ಅಪವಾದ ಆದಮೇಲೆ ಅದು ಇಲ್ಲ ಇದು ಇಲ್ಲ. ಇದು ಈ ತಿಳ್ಕೊಳ್ಳೋ ಪ್ರಕ್ರಿಯೆ ಬಂದಾಗ ಅದು ಮನುಷ್ಯನ ದೇಹದಲ್ಲಿದ್ದಾಗ ಮಾತ್ರ ಅಲ್ವೇ? ಏನು ಸಾಧ್ಯವೇ ಇಲ್ಲ. ಅಲ್ಲಪ್ಪ, ಸುಷುಪ್ತಿ ಇಲ್ಲೇ ಇಲ್ಲ, ಇನ್ನು ಸತ್ತ ಮೇಲೆ ಎಲ್ಲೋಯ್ತು? ಇದ್ದಾಗ ಜೀವ ಪ್ರಾಣ ಇದ್ದಾಗಲೇ ಸುಷುಪ್ತಿ ಇಲ್ವಲ್ಲ ಕ್ರಿಯೆ ಅಲ್ವೇ? ತೋರ್ಕೊಳ್ಳುತ್ತೆ. ಹಾಂ 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 ಖಂಡಿತ ಹೌದು. ಅದಕ್ಕೋಸ್ಕರನೇ ಎಲ್ಲ ಏನೇನೇ ಗೀತೆ ತಾನೇ ಒಂದೊಂದೇ ಬರುತ್ತೆ ಮುಂದಕ್ಕೆ. ನೋಡಿ, ಸುಮ್ಮನೆ ಕರ್ಮಣ್ಯೇವ ಅಧಿಕಾರ ತೇ ಕದಾಚನ ಮಾ ಫಲೇಷು ಮಾ ಕರ್ಮ ಫಲಹೇತುರ್ಭೂ. ಹಾಗೆ ಅಂತ ಮಾತೇ ಸಂಗೋಸ್ತ್ವಕರ್ಮಣಿ. ನಿನ್ನ ಕೆಲಸ ಏನು ಅಂದರೆ ಸುಮ್ಮನೆ ಕರ್ಮ ಮಾಡೋದು ಒಂದೇ ಕೆಲಸ ನಿಂದು. ಏನು ಮಾಡಬೇಕು ಹೇಳಿದ್ದೀನಿ, ನಿನಗೂ ಗೊತ್ತಿಲ್ಲ, ಅದು ಎಲ್ಲ ನಾನು ಹೇಳಬೇಕು. ಮಾಡಬೇಕಾಗಿದ್ದನು ಕರ್ಮಣಾಮಪಿ ಬೋದ್ಧವ್ಯಂ. ಕರ್ಮ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಬೇಕು. ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ. ಗೀತೆಯಲ್ಲಿ ಬರುತ್ತೆ ಬೋದ್ಧವ್ಯಂಚ ವಿಕರ್ಮಣ. ಏನು ಮಾಡಬಾರ್ದು ಅನ್ನೋದು ನಾನೇ ಹೇಳಬೇಕು. ಅಕರ್ಮಣಶ್ಚ ಬೋದ್ಧವ್ಯಂ. ಯಾವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ನೀನು ಅನ್ನೋದನ್ನು ನಾನು ಹೇಳಬೇಕು. ಯಾಕೆಂದರೆ ಗಹನ ಕರ್ಮಣೋ ಗತಿ. ಕರ್ಮದ ಗತಿ ಇದೆಯಲ್ಲ ತುಂಬ ಗಹನ, ತಿಳ್ಕೊಳಕ್ಕಾಗೋಲ್ಲ. ಅದಕ್ಕೆ ಹೇಳ್ತಾನೆ ನಿಂದು ಗೊತ್ತು ನಂದು ಗೊತ್ತು ಎಲ್ಲ ಹೇಳ್ತಾನೆ. ಎಲ್ಲ ಗೊತ್ತು, ಸೂರ್ಯಂಗೆ ಹೇಳಿದ್ದೆ, ಅವ್ನಿಗೆ ಹೇಳಿದ್ದೆ, ಇವ್ನಿಗೆ ಹೇಳಿದ್ದೆ ಅಂತೆಲ್ಲ ಹೇಳ್ಬಿಡ್ತಾನೆ. ಆವಾಗಲೇ ಅವ್ನಿಗೊಂದು ಸ್ವಲ್ಪ ತಲೆ ಕೆಡಕ್ಕೆ ಶುರುವಾಗುತ್ತೆ. ಇವನು ಯಾರಪ್ಪ ಇವನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವಾಗ ಏನೇನೋ ಹೇಳ್ತಾ ಇದ್ದಾನಲ್ಲ ಅಂತ. ಅಲ್ಲಿವರೆಗೂ ಸ್ವಲ್ಪ ಚಾಟಿ ಇಟ್ಕೊಂಡು ಕೂತ್ಕೊಂಬಂದೆ ಅಂತ ಹೇಳೋ ತರಹ ಇತ್ತು, ಸಾರಥ್ಯ ವಹಿಸು ಅಂತ ಕೇಳೋ ತರಹ ಇತ್ತು. ಒಂದು ಸ್ವಲ್ಪ ಅಲುಗಾಡಿದಾಗ ಒಂದು ಸ್ವಲ್ಪ ಶುರುವಾಗುತ್ತೆ. ಅವಾಗ ಮುಂದಕ್ಕೆ ಬರುತ್ತೆ ನೋಡಿ. ಎಲ್ಲ ಒಳಗಡೆ ಹಂಗಂಗೆ ಇರುತ್ತೆ. ಅಲ್ಲಪ್ಪ, ಎಲ್ಲ ಹೋಗಿ ಹೆಪ್ಪುಗಟ್ಟುತ್ತೆ ಅಲ್ಲಿ. ಆ ಸಮಯದಲ್ಲಿ ಅವನಿಗೆ ಪ್ರಜ್ಞಾನ ಘನ ಅಂತ ಹೆಸರು. ಪ್ರಜ್ಞಾನ ಅಂದರೆ ತಿಳ್ಕೊಳ್ಳೋದು. ಅಲ್ಲಿ ಬೇರೆ 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 ತಿಳ್ಕೊಳ್ತಾ ಇರ್ತೀವಿ, ಅಲ್ಲಿ ಬೇರೆ 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 ಅಂತಿಲ್ಲ ಅಷ್ಟೇ. ಎಲ್ಲ ಫ್ರೀಸ್ ಆಗಿಬಿಟ್ಟಿರುತ್ತೆ, ಅಲ್ಲಿ ಇನ್ಯಾಕ್ಟಿವ್ ಆಗಿರುತ್ತೆ. ಹಾಗೆ ಇರುತ್ತೆ. ಆಗೋದೇ ಇಲ್ಲ. ಹೇಳಿ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.